ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶ್ರೀ 24 ನ್ಯೂಸ್. ಆಳಂದ ತಾಲೂಕಿನ ಮಡಿಯಾಳ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಶ್ರೀ ಗುರು ಚನ್ನಮಲ್ಲೇಶ್ವರ ಮಠದಲ್ಲಿ ತ್ರಿಕಾಲ ಜ್ಞಾನಿ ಗುರು ಚನ್ನಮಲ್ಲೇಶ್ವರರ ಮೂರ್ತಿಯ ಪ್ರತಿಷ್ಠಾಪನೆ ಹಾಗೂ ಶ್ರೀಮಠದ ಲೋಕಾರ್ಪಣೆ ಮತ್ತು ಕಳಸರೋಹಣ ಅಂಗವಾಗಿ ಪೂರ್ವಭಾವಿ ಸಭೆ ನಡೆಸಲಾಯಿತು. ಶ್ರೀಮಠದ ಪೀಠಾಧಿಪತಿಗಳಾದ ಡಾಕ್ಟರ್ ಶ್ರೀ ಅಭಿನವ ಚನ್ನಮಲ್ಲ ಶಿವಾಚಾರ್ಯರ ಸಾನ್ನಿಧ್ಯದಲ್ಲಿ ನಡೆದ ಈ ಸಭೆಯಲ್ಲಿ ಪೂಜ್ಯರ ಅಪ್ಪಣೆಯಂತೆ ಜನವರಿ 30ರಿಂದ ಫೆಬ್ರವರಿ 10, 2024 ತಾರೀಖಿನವರೆಗೂ ಶ್ರೀ ಗುರು ಚನ್ನಮಲ್ಲೇಶ್ವರರ ಪುರಾಣ ಗ್ರಾಮದಲ್ಲಿ ಶ್ರೀ ರಂಭಾಪುರಿ ಜಗದ್ಗುರುಗಳ ಹಾಗೂ ಡಾಕ್ಟರ್ ಅಭಿನವ ಚನ್ನಮಲ್ಲ ಶಿವಾಚಾರ್ಯರ ಅಡ್ಡಪಲ್ಲಕ್ಕಿ ಉತ್ಸವ, ಮಹಿಳೆಯರಿಂದ ಕುಂಭೋತ್ಸವ, ಶ್ರೀಮಠದ ಪೂಜ್ಯರಿಗೆ ತುಲಾಭಾರ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಪೂಜ್ಯರಾದ ಪ್ರಭುರಾಯ ಪೂಜಾರಿ, ಶ್ರೀ ಅವಧೂತ್ ಪದ್ ಪೂಜಾರಿ, ಶ್ರೀಮಠದ ಭಕ್ತರಾದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಸುಭಾಷ್ ಪೊಲೀಸ್ ಪಾಟೀಲ್, ಮುತ್ತು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರುಗಳಾದ ಪ್ರಭಾಕರ್ ಮಾಡಿತೋಟ, ಸಂಗಣ್ಣ ಮುದುಡಗಿ ಹಾಗೂ ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರಾದ ಪ್ರಭು ಸರಸಂಬಿ, ಯಶವಂತರಾಯ ಮಾಲಿ ಪಾಟೀಲ್, ಸೂರ್ಯಕಾಂತ್ ರಾಮ್ಜಿ, ನಿಂಗಣ್ಣ ಕಂಬಾರ್, ಸಂತೋಷ್ ಬಿರಾದಾರ್, ಪ್ರಭಾಕರ್ ಬಿರಾದಾರ್, ಸಿದ್ದರಾಮ ಶಿರವಾಳ, ಸಿದ್ದರಾಮ ಕಂಬಾರ್ ಮತ್ತು ಬಸವರಾಜ್ ಕವಲಗಿ, ರಮೇಶ್ ಚಿಂಚೋಳಿ, ಶಿವಯೋಗಪ್ಪ ಪೂಜಾರಿ, ಶಿವಾನಂದ್ ಪೊಲೀಸ್ ಪಾಟೀಲ್, ಸುಧಾಕರ್ ಖಂಡೇಕರ್, ಸಂಗಣ್ಣ ದುದಗಿ, ರಾಮು ಭಜಂತ್ರಿ, ಸಿದ್ದಯ್ಯ ಸ್ವಾಮಿ ಹಾಗೂ ನಾಗಯ್ಯ ಸ್ವಾಮಿ, ಸೋಮಯ್ಯ ಸ್ವಾಮಿ ಹೀಗೆ ಮಡಿಯಾಳದ ಅನೇಕ ಭಕ್ತರು ಆಗಮಿಸಿ ಪೂಜ್ಯರ ಆಶೀರ್ವಾದ ಪಡೆದು ಕಾರ್ಯಕ್ರಮದಲ್ಲಿ ಭಾಗಿಯಾದರು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.